Good morning, students. Look at the picture. What indicates in this picture? Yes, this picture indicates a beautiful family. Okay, tell me, students, what is family? Yes, family is a group of people ties with blood relations. Okay, ಫ್ಯಾಮಿಲಿ ಅಂದರೆ ರಕ್ತ ಸಂಬಂಧಿಗಳು, ಒಂದು ಗುಂಪಿನ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ವಾಸಿಸೋದಕ್ಕೆ ನಾವೇನಂತ ಕರಿತೀವಿ? ಫ್ಯಾಮಿಲಿ ಅಂತ ಕರಿತೀವಿ. ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿಯರು, ಹೀಗೆ ಇವರೆಲ್ಲ ರಕ್ತ ಸಂಬಂಧಿಗಳು ತಾನೆ. ಸೊ ಇವರೆಲ್ಲ ಒಟ್ಟಿಗೆ ವಾಸಿಸ್ತಕ್ಕಂಥ ಒಂದು ಸ್ಥಳ ಅಥವಾ ಒಂದು ಗುಂಪಿಗೆ ನಾವು ಏನಂತ ಕರಿತೀವಿ? ಫ್ಯಾಮಿಲಿ ಅಂತ ಕರಿತೀವಿ. Okay, dear students, someone who has no family or relationship, what we call the type of people? ಕೆಲವೊಬ್ಬರು ಫ್ಯಾಮಿಲಿ ಇರಲ್ಲ, ಯಾವುದೇ ಪೇರೆಂಟ್ಸ್ ಇರಲ್ಲ, ಅಂಥ ಪೀಪಲಿಗೆ ನಾವೇನಂತ ಕರಿತೀವಿ? ಎಸ್, ಆರ್ಫನ್ಸ್ ಅಂತ ಕರಿತೀವಿ. ಆರ್ಫನ್ಸ್ ಮೀನ್ಸ್ ಅನಾಥರು. ಏನಂತ? ಅನಾಥರು ಅಂತ ನಾವು ಕರಿತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಟುಡೇ we will discuss about a orphan boy story in the lesson The Boy Who Asked for More. Before going to the lesson, we will discuss about some vocabulary words. Okay? Coming to vocabulary words. First one, popular. P-O-P-U-L-A-R, popular. Popular means liked or admired by the people. ಪಾಪ್ಯುಲರ್ಗೆ ಖ್ಯಾತ ಅಥವಾ ಜನಪ್ರಿಯ ಅನ್ನೋದಕ್ಕೆ ನಾವೇನಂತ ಕರಿತೀವಿ? ಪಾಪ್ಯುಲರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಪಾಪ್ಯುಲರ್ಗೆ ನಾವು ಒಂದು ಸೆಂಟೆನ್ಸ್ನ ಮಾಡೋಣ. ಮೇಕ್ ಎ ಸೆಂಟೆನ್ಸ್ ಆನ್ ಪಾಪ್ಯುಲರ್. ವಿರಾಟ್ ಕೊಹ್ಲಿ ಈಸ್ ಒನ್ ಆಫ್ ದ ಪಾಪ್ಯುಲರ್ ಕ್ರಿಕೆಟರ್ ಇನ್ ದ ವರ್ಲ್ಡ್. ವಿರಾಟ್ ಕೊಹ್ಲಿ ಈಸ್ ಒನ್ ಆಫ್ ದ ಪಾಪ್ಯುಲರ್ ಕ್ರಿಕೆಟರ್ ಇನ್ ದ ವರ್ಲ್ಡ್. ವಿರಾಟ್ ಕೊಹ್ಲಿ ಇಡೀ ಪ್ರಪಂಚದಲ್ಲೇ ಒಬ್ಬ ಜನಪ್ರಿಯ ಕ್ರಿಕೆಟ್ ಮ್ಯಾನ್. ಹೌದು ತಾನೆ? ಜನಪ್ರಿಯ ಕ್ರಿಕೆಟ್ ಆಟಗಾರ. ಎಸ್, ಸೆಕೆಂಡ್ ಒನ್, ಹಿ ಈಸ್ ಎ ಪಾಪ್ಯುಲರ್ ಸಿಂಗರ್. ಇವನು ಒಬ್ಬ ಜನಪ್ರಿಯ ಗಾಯಕ. ಸೊ ಈ ರೀತಿಯಾಗಿ ನಾವು ಪಾಪ್ಯುಲರ್ಗೆ ಸೆಂಟೆನ್ಸ್ನ ಮಾಡ್ಬೋದು. ಎಸ್, ಸೆಕೆಂಡ್ ಒನ್, ಸ್ಟ್ರೀಟ್. S-T-R-E-E-T, ಸ್ಟ್ರೀಟ್. Town or village road lined with houses. ಸ್ಟ್ರೀಟ್ ಮೀನ್ಸ್ ಬೀದಿ ಅಥವಾ ಓಣಿ. ಕೇರಿ ಅಂತ ಕರಿತೀವಲ್ಲ, ಅದಕ್ಕೆ ನಾವು ಸ್ಟ್ರೀಟ್ ಅಂತ ಕರಿತೀವಿ. ಸಿಟಿಯಲ್ಲಿ ಸ್ಟ್ರೀಟ್ ಅಂದರೆ ಬೀದಿ, ಓಣಿ. ಟೌನ್ ಆರ್ ವಿಲೇಜ್ ರೋಡ್ ಲೈನ್ಡ್ ವಿತ್ ಹೌಸಸ್ ಏನಂತ ಕರಿತೀವಿ? ಬೀದಿ ಅಥವಾ ಓಣಿ ಅಂತ ಕರಿತೀವಿ. ಸ್ಟ್ರೀಟಿಗೆ ಒಂದು ಸೆಂಟೆನ್ಸ್ ಮಾಡಿ. ಮೇಕ್ ಅ ಸೆಂಟೆನ್ಸ್ ಆನ್ ಸ್ಟ್ರೀಟ್. ಹಿ ಕ್ರಾಸ್ಡ್ ದ ಸ್ಟ್ರೀಟ್. ಫಸ್ಟ್ ಒನ್, ಹಿ ಕ್ರಾಸ್ಡ್ ದ ಸ್ಟ್ರೀಟ್. ಅವನು ಓಣಿನ ದಾಟ್ತಾ ಇದ್ದಾನೆ, ಕ್ರಾಸ್ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ನಾವು ಸ್ಟ್ರೀಟ್ನ ಯೂಸ್ ಮಾಡ್ಬೋದು. ಎಸ್, ನೆಕ್ಸ್ಟ್ ಒನ್, ದ ಮ್ಯಾನ್ ವಾಕ್ಡ್ ಡೌನ್ ದ ಸ್ಟ್ರೀಟ್. ಅವನು ಸ್ಟ್ರೀಟ್ ಅಂದರೆ ಸ್ಟ್ರೀಟಲ್ಲಿ ಅಡ್ಡಾಡ್ತಾ ಇದ್ದಾನೆ. ಈ ರೀತಿಯಾಗಿ ನಾವು ಸ್ಟ್ರೀಟ್ ಅನ್ನೋ ಪದಕ್ಕೆ ವಾಕ್ಯವನ್ನು ರಚಿಸ್ಬೋದು. ಥರ್ಡ್ ಒನ್, hastily. H-A-S-T-I-L-Y. hastily means urgency ಅಥವಾ ಅರ್ಜೆಂಟ್ ಅಂತ ಕರಿತೀವಿ. ಅವಸರ, ತರಾತುರಿ ಅನ್ನೋದಕ್ಕೆ ನಾವು hastily ಅಂತ ಕರಿತೀವಿ. ಎಸ್, ಮೇಕ್ ಎ ಸೆಂಟೆನ್ಸ್ ಆನ್ ದಿಸ್ ವರ್ಡ್. ಎಸ್ ಮಾಡಿ. hastily ಒಂದು ಸ್ವಂತ ವಾಕ್ಯ ಮಾಡಿ. ಫಸ್ಟ್ ಒನ್, ಐ hastily wrote it all. ನಾನು ಅವಸರವಾಗಿ ತರಾತುರಿಯಿಂದ ಇದನ್ನೆಲ್ಲ ಬರೆದ್ಬಿಟ್ಟೆ. ದೇ ಡ್ರಂಕ್ ದೇರ್ ಟೀ hastily. ಅವರೆಲ್ಲರೂ ಏನು ಮಾಡಿದರು? ಹೇಸ್ಟಿಲಿ ಅಂದರೆ ತರಾತುರಿಯಿಂದ, ಅವಸರದಿಂದ ಏನು ಮಾಡಿದರು? ಅವರ ಟೀನ ಕುಡಿದ್ರು ಅನ್ನೋದಕ್ಕೆ ನಾವು ಹೇಸ್ಟಿಲಿ ಅಂತ ಯೂಸ್ ಮಾಡ್ತೀವಿ. ಯೂನಿಟ್ ನಂಬರ್ 4, ಪ್ರೋಸ್. ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್, ರಿಟನ್ ಬೈ ಚಾರ್ಲ್ಸ್ ಡಿಕೆನ್ಸ್. ಚಾರ್ಲ್ಸ್ ಡಿಕೆನ್ಸ್, ದ ಗ್ರೇಟೆಸ್ಟ್ ವಿಕ್ಟೋರಿಯನ್ ನಾವೆಲ್ಸ್ list known for its attacks on social evils like child labor and
Institutional Cruelty is most popular work of David Copperfield, A Tale of Two Cities and Great Expectations. This extract from Oliver Twist tells us how Oliver was forced out of the poorhouse. Oliver was born in the poorhouse of a little country town on cold, black night in the winter of 1837. The birth was attended by a doctor who has hastily called for the purpose and by an old pauper woman who was experienced in such matters. Next paragraph. The mother died almost as soon as the baby took his first breath. She was a young, good looking woman who has been found lying in the street. It was clear that she had walked some distance before she died. Her shoes had been torn to pieces. Where she had come from or where she had been going, nobody knew. Yes. Charles Dickens, 1812 to 1817. The greatest Victorian novelist is known for his attacks on social evils like child labor and institutional cruelty. ಚಾರ್ಲ್ಸ್ ಡಿಕೆನ್ಸ್ ಅವರು 1812ರಿಂದ 1870 ತನಕ ಇವರ ಕಾಲಾವಧಿ. ಇವರು ಒಬ್ಬ ವಿಕ್ಟೋರಿಯನ್ ನಾವೆಲಿಸ್ಟ್. ಈಸ್ ನೌನ್ ಫಾರ್ ಹಿಸ್ ಅಟ್ಯಾಕ್ಸ್ ಆನ್ ಸೋಷಿಯಲ್ ಎವಿಲ್ಸ್ ಲೈಕ್ ಅ ಚೈಲ್ಡ್ ಲೇಬರ್. ಇವರು ಸೋಷಲ್ ಅಂದರೆ ಸಾಮಾಜಿಕ ಅನಿಷ್ಟಗಳ ಬಗ್ಗೆ ಹಾಗೂ ಬಾಲ ಕಾರ್ಮಿಕರ ಬಗ್ಗೆ ತಮ್ಮ ಕಾದಂಬರಿಗಳನ್ನು ಬರೆದಿರ್ತಾರೆ. ಹಿಸ್ ಮೋಸ್ಟ್ ಪಾಪ್ಯುಲರ್ ವರ್ಕ್ಸ್ ಆರ್ ಡೇವಿಡ್ ಕಾಪರ್ಫೀಲ್ಡ್, ಎ ಟೇಲ್ ಆಫ್ ಟೂ ಸಿಟೀಸ್. ಇವರ ಪಾಪ್ಯುಲರ್ ಕೃತಿಗಳು ಯಾವಂತ ಹೇಳ್ಬೋದಂದರೆ ಡೇವಿಡ್ ಕಾಪರ್ಫೀಲ್ಡ್, ಎ ಟೇಲ್ ಆಫ್ ಟೂ ಸಿಟೀಸ್ ಆ್ಯಂಡ್ ಅ ಗ್ರೇಟ್ ಎಕ್ಸ್ಪೆಕ್ಟೇಷನ್. ಗ್ರೇಟ್ ಎಕ್ಸ್ಪೆಕ್ಟೇಷನ್ ಕೂಡ ಇವ್ರದ್ದು ಒಂದು ಪ್ರಮುಖವಾದ ಕೃತಿಯಾಗಿರುತ್ತೆ. ದಿಸ್ ಎಕ್ಸ್ಟ್ರಾಕ್ಟ್ ಫ್ರಮ್ ಆಲಿವರ್ ಟ್ವಿಸ್ಟ್ ಟೆಲ್ಸ್ ಅಸ್ ಹೌ ಆಲಿವರ್ ವಾಸ್ ಫೋರ್ಸ್ಡ್ ಔಟ್ ಆಫ್ ದ ಪೂರ್ ಹೌಸ್. ಈ ಪಾಠ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಅನ್ನನ್ನು ಆಲಿವರ್ ಟ್ವಿಸ್ಟ್ ಎಂಬ ಒಂದು ನಾವೆಲ್ಲಿಂದ ತೆಗೆದುಕೊಳ್ಳಲಾಗಿದೆ. ಈ ಒಂದು ಪಾಠ ಏನು ಹೇಳುತ್ತೆ, ಆಲಿವರ್ ಟ್ವಿಸ್ಟ್ ಟೆಲ್ಸ್ ಅಸ್ ಹೌ ಆಲಿವರು ಹೇಗೆ ಫೋರ್ಸಬಲಿ ಪೂರ್ ಹೌಸಿಂದ ಹೊರಗೋದ ಅನ್ನೋದನ್ನ ಈ ಒಂದು ಪಾಠದಲ್ಲಿ ನಾವು ನೋಡ್ಬೋದು. ಎಸ್, ಲುಕ್ ಅಟ್ ದ ಪಿಕ್ಚರ್ ಸ್ಟೂಡೆಂಟ್ಸ್. ಇದು ಚಾರ್ಲ್ಸ್ ಡಿಕೆನ್ಸ್ ಅವರ ಭಾವಚಿತ್ರ. ಇವರು ಒಬ್ಬ ವಿಕ್ಟೋರಿಯನ್ ನಾವೆಲಿಸ್ಟ್, ದ ಗ್ರೇಟ್ ವಿಕ್ಟೋರಿಯನ್ ನಾವೆಲಿಸ್ಟ್. ಇವರು ಒಬ್ಬ ಶ್ರೇಷ್ಠ ವಿಕ್ಟೋರಿಯನ್ ಅಂದರೆ ವಿಕ್ಟೋರಿಯನ್ ರಾಣಿ ಪೀರಿಯಡಲ್ಲಿ ಇದ್ದಂಥ ಒಬ್ಬ ಶ್ರೇಷ್ಠ ಕಾದಂಬರಿಕಾರ. ನೋಡ್ರಿ, ಇದೇ ಚಾರ್ಲ್ಸ್ ಡಿಕೆನ್ಸ್ ಅವರ ಒಂದು ಭಾವಚಿತ್ರ. ಕಮಿಂಗ್ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಆಲಿವರ್ ವಾಸ್ ಬಾರ್ನ್ ಇನ್ ದ ಪೂರ್ ಹೌಸ್ ಆಫ್ ಎ ಲಿಟ್ಲ್ ಕಂಟ್ರಿ ಟೌನ್ ಆನ್ ಎ ಕೋಲ್ಡ್ ಬ್ಲ್ಯಾಕ್ ನೈಟ್ ಇನ್ ದ ವಿಂಟರ್ ಆಫ್ 1837. ಆಲಿವರ್ ಒಂದು ಬಡ ಕುಟುಂಬದ ಒಂದು ಸಣ್ಣ ನಗರ ಪ್ರದೇಶದಲ್ಲಿ ಚಳಿಗಾಲದ ಕತ್ತಲ ರಾತ್ರಿಯಲ್ಲಿ 1837ರಲ್ಲಿ ಇವನು ಜನಿಸ್ತಾನೆ. ಆ ಒಂದು ಸೀಸನ್ ಏನಾಗಿರುತ್ತೆ, ವಿಂಟರ್ ಸೀಸನ್ ಆಗಿರುತ್ತೆ. ಅಂದರೆ ಒಂದು ಚಳಿಗಾಲದ ರಾತ್ರಿಯಲ್ಲಿ, ಕತ್ತಲೆಯ ರಾತ್ರಿಯಲ್ಲಿ ಇವನು ಜನಿಸ್ತಾನೆ. ದ ಬರ್ತ್ ವಾಸ್ ಅಟೆಂಡೆಡ್ ಬೈ ಎ ಡಾಕ್ಟರ್ ಹೂ ವಾಸ್ ಹೆಸ್ಟಿಲಿ ಕಾಲ್ಡ್ ಫಾರ್ ದ ಪರ್ಪಸ್ ಆ್ಯಂಡ್ ಬೈ ಆನ್ ಓಲ್ಡ್ ಪಾಪರ್ ವುಮನ್ ಹೂ ವಾಸ್ ಎಕ್ಸ್ಪೀರಿಯನ್ಸ್ ಇನ್ ಸಚ್ ಮ್ಯಾಟರ್ಸ್. ಈ ಒಂದು ಆಲಿವರ್ನ ಬರ್ತನ್ನು ಯಾರು ಅಟೆಂಡ್ ಮಾಡ್ತಾರೆ ಅಂದರೆ ಒಬ್ಬ ಡಾಕ್ಟರ್, ಹೂ ವಾಸ್ ಹೇಸ್ಟಿಲಿ ಕಾಲ್ಡ್ ಫಾರ್ ದ ಪರ್ಪಸ್. ಈ ಡಾಕ್ಟರ್ನ ಈ ಒಂದು ಕಾರ್ಯಕ್ಕೆ ಅವಸರದಿಂದ ಕರೆಯಲಾಗ್ತದೆ. ಹಾಗೂ ಇವ್ರ ಜೊತೆ ಯಾರಿರ್ತಾರೆ ಅಂದರೆ ಒಬ್ಬ ಬಡ ಮಹಿಳೆ, ಅಂದರೆ ಪಾಪರ್ ವುಮನ್ ಹೂ ವಾಸ್ ಎಕ್ಸ್ಪೀರಿಯನ್ಸ್ ಇನ್ ಸಚ್ ಮ್ಯಾಟರ್ಸ್. ಇವ್ರ ಜೊತೆ ಒಬ್ಬ ಬಡ ಮಹಿಳೆ ಇರ್ತಾಳೆ. ಈ ಕಾರ್ಯದಲ್ಲಿ ಇವಳು ತುಂಬ ಅನುಭವವನ್ನು ಹೊಂದಿರ್ತಾರೆ. ಕಮಿಂಗ್ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. The mother died almost as soon as the baby took his first breath. ಇಲ್ಲಿ ಮಗು ಹುಟ್ಟಿದ ತಕ್ಷಣ ತಾಯಿ ತೀರ್ ಹೋಗ್ತಾಳೆ. ಇಟ್ ಈಸ್ ಅ ಪೇನ್ಫುಲ್ ಸೆಂಟೆನ್ಸ್ ಇನ್ ದ
ಲೆಸನ್. ಇಲ್ಲಿ ಮಗು ಹುಟ್ಟಿದ ತಕ್ಷಣ ಏನಾಗುತ್ತೆ, ತಾಯಿ ತೀರ್ ಹೋಗ್ತಾಳೆ. ಶಿ ವಾಸ್ ಎ ಯಂಗ್ ಗುಡ್ ಲುಕಿಂಗ್ ವುಮೆನ್ ಹೂ ಹ್ಯಾಡ್ ಬಿನ್ ಫೌಂಡ್ ಲೇಯಿಂಗ್ ಇನ್ ದ ಸ್ಟ್ರೀಟ್. ಅವಳು ನೋಡೋದಕ್ಕೆ ಸಣ್ಣ ವಯಸ್ಸಿನ ಸುಂದರವಾದ ಮಹಿಳೆ ಆಗಿರ್ತಾಳೆ. ಅವಳು ಯಾಕೆ ಆ ಸ್ಟ್ರೀಟಲ್ಲಿ ಇರ್ತಾಳೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ. ಇಟ್ ವಾಸ್ ಕ್ಲಿಯರ್ ದಟ್ ಶಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟೆನ್ಸ್ ಬಿಫೋರ್ ಶಿ ಡೈಡ್. ಅವಳ ಸ್ಥಿತಿಯನ್ನು ಗಮನಿಸಿದಾಗ ನಮಗೊಂದು ಅರ್ಥ ಆಗುತ್ತೆ, ಏನಂದರೆ ಅವಳು ತುಂಬ ಲಾಂಗ್ ಡಿಸ್ಟೆನ್ಸ್, ತುಂಬ ದೂರದಿಂದ ನಡ್ಕೊಂಡು ಬಂದಿರ್ತಾಳೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅವಳ ಸ್ಥಿತಿಯನ್ನು ಗಮನಿಸಿದಾಗ. ಹರ್ ಶೂ ಹ್ಯಾಡ್ ಬೀನ್ ಟರ್ನ್ ಟು ಪೀಸಸ್. ಅವಳ ಒಂದು ಶೂಸ್ ಏನಾಗಿರುತ್ತೆ, ಹರಿದೋಗಿರುತ್ತೆ. ವೇ ಶಿ ಹ್ಯಾಡ್ ಕಮ್ ಫ್ರಮ್ ಅಂಡ್ ವೇ ಶಿ ಹ್ಯಾಡ್ ಬಿನ್ ಗೋಯಿಂಗ್ ನೋಬಡಿ ನ್ಯೂ. ಅವಳು ಎಲ್ಲಿಂದ ಬಂದು ಅವಳು ಎಲ್ಲಿಗೆ ಹೋಗಬೇಕಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ. ಲುಕ್ ಅಟ್ ದ ಪಿಕ್ಚರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹೌ ಇಸ್ ದಿಸ್ ಪಿಕ್ಚರ್? ಹೇಗಿದೆ ಈ ಪಿಕ್ಚರ್ ನೋಡೋದಕ್ಕೆ? ದ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್. ಎಸ್, ದ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್. ಎಸ್, ದ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್. ಈ ಒಂದು ಸೆಂಟೆನ್ಸಲ್ಲಿ ನಾವು ದ ಅನ್ನೋದು ಏನಾಗಿದೆ, ಅಬ್ಜೆಕ್ಟಿವ್ ಆದರೆ ಪಿಕ್ಚರ್ ಅನ್ನೋದು ನೌನ್ ಫಾರ್ಮಲ್ಲಿದೆ. ಈಸ್ ಅನ್ನೋದು ವರ್ಬ್ ಆಗಿದೆ, ವೆರಿ ಅನ್ನೋದು ಅಡ್ವರ್ಬ್ ಆಗಿದೆ. ಅದೇ ರೀತಿಯಾಗಿ ಬ್ಯೂಟಿಫುಲ್ ಅನ್ನೋದಿದೆ ಅಬ್ಜೆಕ್ಟಿವ್ ಆಗಿದೆ. ಇನ್ ದಿಸ್ ವೇ ಈಚ್ ಪಾರ್ಟ್ ಆಫ್ ಅ ಸೆಂಟೆನ್ಸ್ ಆರ್ ಸ್ಪೀಚ್ ಹ್ಯಾಸ್ ಇಟ್ಸ್ ಓನ್ ನೇಮ್. ಇಟ್ಸ್ ಕಾಲ್ಡ್ ಪಾರ್ಟ್ಸ್ ಆಫ್ ದ ಸ್ಪೀಚ್. ಅಂದರೆ ವಾಕ್ಯ ಅಥವಾ ಮಾತಿನ ಪ್ರತಿಯೊಂದು ಭಾಗವು ತನ್ನದೇ ಆದಂತಹ ಹೆಸರನ್ನು ಹೊಂದಿದೆ. ನಾವು ಏನಂತ ಕರಿತೀವಿ? ಪಾರ್ಟ್ಸ್ ಆಫ್ ದ ಸ್ಪೀಚ್ ಅಂತ ಕರಿತೀವಿ. ಎಸ್, ಪಾರ್ಟ್ಸ್ ಆಫ್ ದ ಸ್ಪೀಚ್. ಡೆಫಿನೇಷನ್: ಈಚ್ ಪಾರ್ಟ್ ಆಫ್ ಎ ಸೆಂಟೆನ್ಸ್ ಆರ್ ಸ್ಪೀಚ್ ಈಸ್ ಕಾಲ್ಡ್ ಅ ಪಾರ್ಟ್ಸ್ ಆಫ್ ಸ್ಪೀಚ್. ಅಂದರೆ ವಾಕ್ಯ ಅಥವಾ ಮಾತಿನ ಪ್ರತಿಯೊಂದು ಭಾಗವನ್ನು ನಾವು ಏನಂತ ಕರಿತೀವಿ? ಪಾರ್ಟ್ಸ್ ಆಫ್ ದ ಸ್ಪೀಚ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಶಿ ಈಸ್ ವೆರಿ ಬ್ಯೂಟಿಫುಲ್. ಶಿ ಈಸ್ ವೆರಿ ಬ್ಯೂಟಿಫುಲ್. ಇಲ್ಲಿ ಶಿ ಅನ್ನೋದು ಪ್ರನೌನ್ ಆದರೆ ಹೀಸ್ ಅನ್ನೋದು ವರ್ಬ್ ಆಗಿದೆ. ಅದೇ ರೀತಿಯಾಗಿ ವೆರಿ ಅನ್ನೋದು ಅಡ್ವರ್ಬ್ ಆಗಿದೆ. ಬ್ಯೂಟಿಫುಲ್ ಅನ್ನೋದು ಅಬ್ಜೆಕ್ಟಿವ್ ಆಗಿದೆ. ಸೊ ಈ ರೀತಿಯಾಗಿ ಈಚ್ ಪಾರ್ಟ್ ಆಫ್ ಎ ಸೆಂಟೆನ್ಸ್ ಆರ್ ಸ್ಪೀಚ್ ಇಸ್ ಕಾಲ್ಡ್ ಅ ಪಾರ್ಟ್ ಆಫ್ ಸ್ಪೀಚ್. ವಾಕ್ಯ ಅಥವಾ ಮಾತಿನ ಪ್ರತಿಯೊಂದು ಭಾಗವನ್ನು ನಾವು ಏನಂತ ಕರಿತೀವಿ? ಪಾರ್ಟ್ಸ್ ಆಫ್ ದ ಸ್ಪೀಚ್ ಅಂತ ಕರಿತೀವಿ. ದೇರ್ ಆರ್ 8 parts of speech in English language: noun, pronoun, verb, adverb, adjective, preposition, conjunction, and interjection. These are all the 8 parts of speech in English language. In next class, we will discuss one by one. Okay, my dear students. Today's class we discuss about the birth situation of Oliver and parts of speech in the grammar point.